ಅಂತಿದ್ದಾಗ ಈ ತರದ ಒಂದು ಕರೆಕ್ಟ್ ಆದ ಉತ್ತರ ಸಿಗ್ಬೇಕಿತ್ತು ಅದು ಅಂತ ಹೇಳಿ ಆ ದಿನ ಇವತ್ತು ಬಂದಿದೆ. ನನಗೆ ಅಫ್ಕೋರ್ಸ್ ಡೆಫಿನೆಟ್ ಆಗಿ ಸಂತೋಷ ಇದೆ. ಭಯೋತ್ಪಾದಕರು ಅದು ಯಾವುದೇ ಕೋಮಿನವರೇ ಆಗಿರ್ಲಿ, ಯಾವುದೇ ಧರ್ಮದವರೇ ಆಗಿರ್ಲಿ, ದಯಮಾಡಿ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕುವಂತ ಕೆಲಸ ಇವತ್ತಾಗ್ಬೇಕು. ಬಹಳ ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಲ್ಲಿ ಅರ್ಥ ಇದೆ. ಹೌದು ಹೌದು ಹೌದು. ನಾನೀಗ ಎಂಥ ಒಳ್ಳೆಯ ಹೆಸರು, ಒಳ್ಳೆಯ ಹೆಸರು. ಅದು ಇಡೀ ನಮ್ಮ ಭಾರತೀಯರನ್ನ ಒಂದು ರೀತಿಯಾಗಿ ತೋರಿಸ್ಕೊಟ್ಟಂತಹ ಒಂದು ಹೆಸರದು. ಆ ಹೆಸರಿನಲ್ಲಿ ಒಂದು ಶಕ್ತಿ ಇದೆ. ಶಕ್ತಿ ತಾಯಿ ನಮಗೆ ನಿಜವಾಗ್ಲೂ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾಳೆ. ಇನ್ನು ಮುಂದೆ ಆದರೂ ಪ್ರಪಂಚದಂತ್ಯ ಎಲ್ಲೆಲ್ಲಿ ಭಯೋತ್ಪಾದಕರು ಇದ್ದಾರೆ ಅವ್ರಿಗೊಂದು ಪಾಠ ಇದೆ. ಈ ರೀತಿಯಾದ ಇದನ್ನ ನಾವು ಈ ರೀತಿಯಾಗಿ ನಾವು ಜಯಿಸಬಲ್ಲೆವು, ಈ ರೀತಿಯಾಗಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಬಲ್ಲೆವು ಅಂತ ತೋರಿಸ್ಕೊಟ್ಟಂತ ದಿನ ಇದು. ಅದರಿಂದ ಡೆಫಿನೆಟ್ ಆಗಿ ಒಂದು ರೀತಿಯಾದ ಒಂದು ರೋಮಾಂಚನ ಅಲ್ವಾ, ಎಲ್ಲರಿಗೂ ಅಷ್ಟೇ, ನನಗಲ್ಲ ನಿಮ್ಗೆಲ್ರಿಗೂ ಅಷ್ಟೇ. ಅದೇ ಒಂದು ರೀತಿಯಾಗಿ ಒಂದು ಹೆಮ್ಮೆ ಪಡುವಂತ ವಿಚಾರ ಅಲ್ಲ. ಸಡನ್ ಆಗಿ ಈ ತರದೊಂದು ಎಷ್ಟಾಗುತ್ತೆ ಅಂತ ನೀವು ಅನ್ಸ್ಕೊಂಡಿದ್ರಾ? ಖಂಡಿತ ಅನ್ಕೊಂಡಿದೆ. ಯಾವಾಗ ನಿರಪರಾಧಿ ಮೇಲೆ, ಯಾವಾಗ ಸಾಮಾನ್ಯರ ಜನರ ಮೇಲೆ ಅಟ್ಯಾಕ್ ಆಗುತ್ತೆ, ಅದು ಯಾವ ಭಾರತೀಯರು ಕೂಡ ಮೆಚ್ಚುವಂತ ಕೆಲಸ ಅಲ್ಲ ಅದು. ನಾನು ಅದನ್ನೇ ಹೇಳಿಲ್ಲ. ಇದು ಯಾವುದೇ ಕೋಮಿನ ಮೇಲೆ, ಯಾವುದೇ ಧರ್ಮದ ಮೇಲೆ ಯುದ್ಧ ಅಲ್ಲ. ಇದು ಯುದ್ಧ ಬಂದು ನಮ್ಮ ದೇಶದ ಒಂದು ಘನತೆಯನ್ನು ಕಾಪಾಡೋದ್ರಲ್ಲಿ, ಮತ್ತೆ ಆ ಭಯೋತ್ಪಾದಕರ ಮನಸ್ಸನ್ನ, ನಾನು ಈಗಷ್ಟೇ ಹೇಳ್ತಿದ್ದೆ, ಶತ್ರು ನಾಶಕ್ಕಿಂತ ಶತ್ರುತ್ವ ನಾಶ ಆಗ್ಬೇಕು. ಆ ಶತ್ರುತ್ವವನ್ನು ನಾಶ ಮಾಡುವ ಮಟ್ಟಿನಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಸಾಕತ್ತಾಗಿ ಅನಿಸ್ತಾ ಇದೆ. ನನಗೆ ಹೇಳ್ತೀನಿ, ಒಂದು ಗಡಿಯನ್ನು ಕಾಯುತ್ತಿರುವ, ಯುದ್ಧದಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬ ಯೋಧನಿಗೆ ಕೂಡ ನಾನು ಇಲ್ಲಿಂದಾನೆ ಗ್ರೇಟ್ ಸಲ್ಯೂಟ್. ನಿಜವಾಗ್ಲೂ ಯುದ್ಧದ ಭೀತಿ ಇತ್ತು ಅಂದ್ರೆ, ಈಗ ಪಾಕ್ಗೆ ಚೈನಾ ಏನೋ ಸಪೋರ್ಟ್ ಮಾಡುತ್ತೆ, ಹಾಗೆ ಈಗ ಏನೋ ತರ ಇತ್ತು, ಅವ್ರಿಗೆಲ್ಲ ಒಂದು ಒಳ್ಳೆ ಪಾಠ ಆಗಿತ್ತು, ಉತ್ತರ ಆಗಿರುತ್ತೆ. ಬಂದ್ರೆ ತಂಟೆ ಬಂದ್ರೆ ಈ ರೀತಿ ಉತ್ತರ ಸಿಗುತ್ತೆ ನಿಮ್ಗೂ ಅನ್ನೋ ಅಲ್ಲವೇ ಎಲ್ಲರಿಗೂ ಇದು ಒಂದೊಂದು ಪಾಠ ಆಗಿರುತ್ತೆ. ಅದು ಪ್ರಪಂಚದ ಅಂತ ಹೇಳಿದ್ನಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರು ಇರ್ತಾರೆ, ಎಲ್ಲೆಲ್ಲಿ ಕೆಟ್ಟದಕ್ಕೆ ಸಪೋರ್ಟ್ ಆಗ್ತಾ ಇದೆ, ಯಾರ್ಯಾರು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಯಾರು ದೇಶ ವಿರೋಧಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆಲ್ರಿಗೂ ಸಿಗುವಂತ ಪಾಠ ಇದು, ಅವ್ರಿಗೆಲ್ರಿಗೂ ಕಲಿಸಿದಂತ ಪಾಠ ಇದು. ಅದಾಗ್ಲೇಬೇಕು. ಇಲ್ಲ ಗೊತ್ತಾಗಿಲ್ಲ ಅಂದ್ರೆ, ನಾವು ಸ್ಟ್ರೈಕ್ ಮಾಡಲಿಲ್ಲ ಅಂದ್ರೆ, ನಾವು ಒಂದು ರೀತಿಯಾಗಿ ಅಫ್ಕೋರ್ಸ್ ನಮ್ಮ ಭಾರತೀಯರು ಶಾಂತಿ ಪ್ರಿಯರು, ಧರ್ಮದಲ್ಲಿ ನಡೆಯುವಂಥವ್ರು, ಅದೆಲ್ಲವೂ ಸತ್ಯ. ಅದ್ರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ನಮಗೆ ಒಂದು ಪಾಠ ನಾವು ಹೇಳ್ಕೊಂಡಿಲ್ಲ ಅಂದ್ರೆ ಅದು ನಮ್ಮ ಲೋಪ ಆಗೋಗುತ್ತೆ. ಅದರಿಂದ ಡೆಫಿನೆಟ್ ಎಸ್, ಅವ್ರಿಗೂ ಒಂದು ಗೊತ್ತಾಗ್ತಾ ಇದೆ ಈಗ ಏನು ಅಂತ ಅಲ್ವಾ. ಅಯ್ಯೋ, ಮೋದಿಯವ್ರ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಅದಕ್ಕೆ ಸಮರ್ಥ ನಾಯಕ ಉತ್ತರ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟ ದಿನ ಇದು. ಏನು ಹೇಳೋದು, ಮೋದಿಯವ್ರ ಬಗ್ಗೆ ಆಗಲಿ, ನಮ್ಮ ಭಾರತದ ಸರ್ಕಾರದ ಬಗ್ಗೆ ಆಗಲಿ, ಮತ್ತು ಭಾರತದ ಸೈನ್ಯ, ಅದು ಭೂ ಸೈನ್ಯ ಆಗಿರ್ಬೋದು, ವಾಯು ಸೈನ್ಯ ಆಗಿರ್ಬೋದು, ಜಲ ಸೈನ್ಯ ಆಗಿರ್ಬೋದು, ಅವರೆಲ್ಲರ ಬಗ್ಗೆ ಆಗಲಿ ಅತ್ಯಂತ ಗೌರವ ತಂದುಕೊಟ್ಟ, ಅತ್ಯಂತ ನಾವೆಲ್ಲರೂ ನಿಂತು ಅವರಿಗೆ ಸಲ್ಯೂಟ್ ಮಾಡುವಂತಹ, ನಾವು ಇಡೀ ಭಾರತೀಯರು ಐಕ್ಯತೆಯಲ್ಲಿ ಮೆರೆಯುವಂಥ ದಿನ ಇದು. ಅದಕ್ಕೆ ಕಾರಣ ಖಂಡಿತ ಭಾರತ ಸರ್ಕಾರ. ಅದೇನು ಹೇಳೋದು, ನಾನು ಹೆಮ್ಮೆ ಪಡುವಂಥ ವಿಷಯ ಅಲ್ವಾ. ಜೊತೆಗೆ ಹೆಣ್ಮಕ್ಳು ಸಿಂಧೂರ ಅಳಿಸ್ಬೇಕು ಅಂತ ಮಾಡಿ, ಹೆಣ್ಮಕ್ಳು ಲೈಫ್ ನ ಕತ್ತಲ್ ಮಾಡ್ಬೇಕು ಅಂತ. ಎಸ್, ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಯಾಕೆ ಅದನ್ನ ನಾನು ಭಾರತ್ ಮಂಗಳ, ನಾನು ಹೇಳಿದ್ದು ಭಾರತ ಅಂದ ತಕ್ಷಣ ಭಾರತ ಮಾತಾ ಅಂತ ಕರೆಯೋದು, ನಾವು ತಾಯಿ ಅಂತ ಕರೆಯೋದು. ಆ ತಾಯಿಯ ಸಿಂಧೂರವನ್ನು ಅಳಿಸಿದಂಥ ದಿನಗಳು ಅವೆಲ್ಲ. ಆ ತಾಯಿ ಸಿಂಧೂರಕ್ಕೆ ಒಂದು ಉತ್ತರ ಕೊಡುವಂಥ ಕಾಲ ಖಂಡಿತ ನಮಗೆ. ಒಬ್ಬ ಹೆಣ್ಣುಮಗಳಾಗಿ ನನಗೆ ಅದಕ್ಕೆ ಹೇಳಿದ್ದು, ನನಗೊಂದು ರೋಮಾಂಚನ ಆಗ್ತಿರುವಂಥ ಘಟನೆ, ಅಥವಾ ನನಗೆ ಒಂದು ಶಕ್ತಿ ಕೊಟ್ಟಂಥ ಘಟನೆ, ಅಥವಾ ನನಗೆ ಯಾರು ನನ್ನ ಅಣ್ಣ, ನನ್ನ ತಂದೆ, ನನ್ನ ತಾಯಿ ನನ್ನನ್ನು ಗಟ್ಟಿಯಾಗಿ ಒಂದು ರೀತಿ ರಕ್ಷಣೆ ಕೊಡ್ತಿರುವ ದಿನ. ಇದಕ್ಕಿಂತ ಹೆಚ್ಚಿನ ಏನೇನು. ಹೌದಾ? ಅಯ್ಯೋ, ಅದನ್ನು ನೋಡಿ ತುಂಬಾ ಖುಷಿ ಅನ್ಸುತ್ತೆ. ನಾನು ಈಗ ಇಮಿಡಿಯೇಟ್ ಆಗಿ ನೋಡ್ತೀನಿ. ಅದು ಎಲ್ಲ ಸೈನ್ಯಗಳಲ್ಲೂ ಈಗ ಹೆಣ್ಮಕ್ಳು ಕೂಡ ಇರೋದು, ಅದರಲ್ಲೂ ಅವರು ಸ್ಟ್ರೈಕ್ಗಳು ಹೋಗ್ತಿರೋದು, ಪೈಲಟ್ ಆಗಿ ಹೋಗ್ತಿರೋದು, ಅವರು ಕೂಡ ನೇರವಾಗಿ ಯುದ್ಧದಲ್ಲಿ ತೊಡಗಿರೋದಿದೆಯಲ್ಲ, ಅದು ಕೂಡ ನನಗೆ ಗರ್ವ ಪಡುವಂಥ ವಿಚಾರ ಅಲ್ವಾ. ನಾವೆಲ್ಲ ಹೆಣ್ಮಕ್ಳಾಗಿ ನಿಜವಾಗ್ಲೂ ಗರ್ವ ಪಡುವಂಥ ವಿಚಾರ. ಥ್ಯಾಂಕ್ ಯು. ಸೈನೈಡ್ ರಿಲೀಸ್ ಆಗ್ತಾ ಇದೆ, ಅದೊಂದು ಪಿಕ್ಚರ್ ಹೇಳ್ಬಿಡ್ತೀನಿ. ಸೈನೈಡ್ ಸಿನಿಮಾ ಮತ್ತೆ ರಿಲೀಸ್ ಮಾಡ್ತಿದ್ದಾರೆ 23ನೇ ತಾರೀಕು. ಅದರಲ್ಲೂ ಕೂಡ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತ ಒಂದು ಸಿನಿಮಾ. ಸೊ ಈ ಸುಸಂದರ್ಭದಲ್ಲಿ ಅದೊಂದು ರೀತಿಯಾಗಿ ಕೋಯಿನ್ಸೈಡ್ ಆಗಿದೆ. ಮತ್ತೆ ಈ ಪಿಕ್ಚರ್ ಅನ್ನ ಮತ್ತೊಮ್ಮೆ ನೋಡಿ ದೊಡ್ಡ ಯಶಸ್ಸನ್ನ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ. ಪಾಕಿಸ್ತಾನ ಅವರು ಇಂಡಿಯಾಗೆ ಸೈನೈಡ್ ನುಂಗಿದ್ರೆ ಬೆಟರ್ ಅಂತ